ಅವ್ರ ಪಾಲಿಂದ ನನಗೆ ಕೊಡು ಅಂತ. ಅವ್ರು ಬೇಡ ಅಂತಾರಲ್ಲ, ಒಂದು ನನಗೆ ಕೊಡು. ಏನು ನಿನ್ನ ಹೆಸರು? ಆಕಾಶ್. ಎಷ್ಟನೇ ಕ್ಲಾಸು? 4th ಸ್ಟ್ಯಾಂಡರ್ಡ್. ಓ, ಇಂಗ್ಲೀಷ್ ಬೇರೆ. 4th ಸ್ಟ್ಯಾಂಡರ್ಡಾ? ಓ, ಯಾವ ಕರ ಸ್ಕೂಲ್ ಹೆಸರು? ಏನ್ ನಿನ್ನ ಹೆಸರು? ಏನ್ ನಿನ್ನ ಸ್ಕೂಲ್ ಹೆಸರೇನು? ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀವಿ? ಯಾವಾಗ ಬಂದಿದ್ಯಾ? ಈಗ ಬಂದಿದ್ಯಾ? ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀಯಾ? ನಿಮ್ ಮನೆದ ಇದು? ತೋಟದಲ್ಲಿ ಬೆಳೆದಿದ್ದ ಅಥವಾ ಮನೆ ಮುಂದೆ ಬೆಳೆದಿದ್ದ? ಎಲ್ಲಿ ಬೆಳೆದಿದ್ದ? ನಿಮ್ಮ ಮಮ್ಮಿ ಅವ್ರು ಹಾಸ್ಕೊತಾರ? ನಿಮ್ಮ ಮಮ್ಮಿ ಬೇರೆ ಕಡೆ ಕೆಲಸ ಮಾಡ್ತಾರಾ? ನಿಮ್ಮ ಮಮ್ಮಿ ಬೇರೆ ಕಡೆ ತರಕಾರಿ ಇದು ಅಲ್ಲೇನಾ? ಎಷ್ಟು ರೂಪಾಯಿ? ಎಷ್ಟು ರೂಪಾಯಿಗೆ ಒಂದು? 10 ರೂಪಾಯಿಗೆ 3, 20 ರೂಪಾಯಿಗೆ 7. ಎಷ್ಟು ಲಾಭ ಮಾಡ್ತೀಯ? ಲಾಭ ಏನ್ ತಗೊಳಲ್ಲ, ನಿಮ್ಮ ಮಮ್ಮಿ ಕೊಡ್ತೀಯಾ? ಹೌದಾ? ಶಾಲೆಯಿಂದ ಬಂದು ಈ ಕೆಲಸ ಮಾಡ್ತೀಯಾ? ಸೂಪರ್. ಪಾಪ ನೋಡಿ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ. 10 ರೂಪಾಯಿ ಎಷ್ಟು? 10 ರೂಪಾಯಿಗೆ 3? ನೋಡಿ, ಯುವಕರು ಇವತ್ತು ಚೆನ್ನಾಗಿ ದಷ್ಟಪುಷ್ಟವಾಗಿರ್ತಾರೆ, ಚೆನ್ನಾಗಿ 3 ಹೊತ್ತು ಊಟ ಮಾಡ್ತಾರೆ, ಆದ್ರೆ ಕೆಲಸ ಮಾಡಕ್ಕೆ ಇಂಥ ಮನೆ ನೋಡ್ತಾರೆ. ಇಂಥ ಪಾಪ ಬಡವ. ನಿಮ್ ಮನೆ ಚೆನ್ನಾಗಿದ್ದೇನೋ? ಬಾಡಿಗೆ ಮನೆನಾ? ಓಕೆ. ಎಲ್ಲಿ ಮನೆ ಇರೋದು? ಗಡಿಯಾರ ಚೌಕಲ್ಲಿ ಐತಾ? ಎಷ್ಟು ಜನ ನೀವು? ನೀನು, ನಿಮ್ಮಣ್ಣ, ನಿಮ್ಮವ್ವ, ನಿಮ್ಮಪ್ಪ. ನಿಮ್ಮಪ್ಪ ಏನ್ ಮಾಡ್ತಾನೆ? ಕೈ ಕೊಯ್ಕೊಂಡೆ ಹುಷಾರು. ಆಮೇಲೆ ಮಾತಾಡ್ತೀನಿ, ಅದನ್ನ ಮಾಡು. ನೋಡಿ, ಈ ಹುಡುಗ ಶಾಲೆಗೆ ಹೋಗಿ ಬಂದ್ಬಿಟ್ಟು ಕೂಡ ಈ ತರ ಕೆಲಸ ಮಾಡ್ತಾ ಇದಾನಂದ್ರೆ, ನಮ್ಗೆ ಎಲ್ಲ ಇದೆ. ಗಾಡಿ ಇದೆ, ಬೈಕ್ ಇದೆ, ಕಾರ್ ಇರುತ್ತೆ, ಎಲ್ಲ ಸೌಲಭ್ಯಗಳು ಇರುತ್ತೆ, ಜಾಗ ಇರುತ್ತೆ, ಮನೆ ಇರುತ್ತೆ. ಆದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಬಂಧುಗಳೇ, ದಯವಿಟ್ಟು ಈ ಲೈವ್ ನೋಡ್ತಾ ಇರ್ತಕ್ಕಂಥವ್ರು ಈ ಮಗನಿಗೆ ಒಂದು ಪ್ರಶಂಸೆ ಕೊಡಿ, ಚಪ್ಪಾಳೆ ತಟ್ಟಿ. ಸರ್ಕಾರಿ ಶಾಲೆ ಹುಡುಗ, ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಹುಡುಗ, ಸರ್ಕಾರಿ ಶಾಲೆಯನ್ನು ಮುಗಿಸ್ಕೊಂಬಂದು ಹೋಮ್ವರ್ಕ್ ಮಾಡ್ದ? ಏನು ಹೋಮ್ವರ್ಕ್? ನೋಡಿದ್ರೆ ಎಷ್ಟು ಖುಷಿ ಆಯ್ತು ಪಾಪ. ಬಂಧುಗಳು, ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಶೇರ್ ಮಾಡಿ. ಸರ್ಕಾರಿ ಶಾಲೆ ಹುಡುಗ ಕೆಲಸ ಮಾಡಿ ಬಂದು, ಹೋಮ್ವರ್ಕ್ ಮಾಡಿ ಬಂದು ಈಗ ಇದನ್ನ ಮಾಡ್ತಾ ಇದ್ದಾನೆ ಪಾಪ. ನಮಗೆ ಎಲ್ಲ ಇದೆ, ಕೈ ಇದೆ, ಶಕ್ತಿ ಇದೆ, ಊಟ ಮಾಡ್ತೀವಿ 3 ಹೊತ್ತು ಎಲ್ಲ ಮಾಡ್ತೀವಿ, ಆದ್ರೆ ನಾವು ಕೆಲಸ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಲ್ವಾ? ಕೆಲಸ ಮಾಡಿ ಎಲ್ಲ ಮಾಡ್ಕೊಂಡ್ರೆ
ಏನ್ ಹೆಸರು ಕೇಳ್ಬೆ ನೋಡ ಸಾಲಿಗೆ ಹೋಗಿ ಬಂದು ದುಡಿಯಕೈತಾನ. ನಮಗೆ ನಾಚಿಕೆ ಆಗುತ್ತಲ್ಲ. ಆಕಾಶ್ ಅಂತ ಸಾಲಿಗೆ ಹೋಗಿ ಬಂದನ, ಹೋಮ್ವರ್ಕ್ ಮಾಡ್ಯಾನ ಎಲ್ಲ. ಮತ್ತೆ ಇಲ್ಲಿ ಹೊಟ್ಟೆಪಾಡಿಗಾಗಿ ಪಾಪ ಬಂಧುಗಳೇ ದಯವಿಟ್ಟು ನೋಡಿ ಈ ಸರ್. ಅಪ್ಪಿ ಇಲ್ಲಿ ಬಾ, ಅಮ್ಮ ತಗೊಂತಾಳಂತ ಬಾ, ಅಮ್ಮ ತಗೊಂತಾಳ ಬಾ. ಎಲ್ಲಿ ಇವ್ರ ನಿಮ್ಮ ಪಾಪನ? ಯಾರು ಇವ್ರಾ? ಸೂಪರ್. ಅಲ್ಲಿ ಅಮ್ಮ ತಗೊಂತಾಳಂತ ಕೊಡಪ್ಪ. ಏನ್ರಿ ನಿಮ್ಮ ಮಗನಿಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಇರ್ಲಿ ಏನಾಗಲ್ಲ, ಅದೇನ್ ಜೀವನ. ಕೌರಿ ತಿಂದಂಗ ಆಗ್ತದಂತನಾ? ಎಷ್ಟನೇ ಕ್ಲಾಸ್ ಅಂದಲ್ಲ ಈಗ? 4ನೇ ಕ್ಲಾಸ್ ಅಂದಲ್ಲ ಆಕಾಶ್ ಅಂದಲ್ಲ. ನೋಡಿ 4ನೇ ಕ್ಲಾಸ್ ಶಾಲೆಗೆ ಹೋಗಿ ಬಂದು ಎಷ್ಟು ಗಂಟೆಗೆ ಬಂದೆ? 7 ಗಂಟೆಗೆ ಬಂದ ನೋಡ. ಏನಂತ? 5 ರೂಪಾಯಿ ಕ್ಯಾಡ್ ಬರಲ್ಲ ಅಂತಲ್ಲ. ನೋಡಿ ಹೆಂಗ್ ಕೊಯ್ತಾನ, ಹೆಂಗಿಲ್ಲ. ನಮಗನ ಕೊಯ್ಯಕ್ ಬರುತ್ತಾ? ನಿಮ್ಮಮ್ಮ ಏನ್ ಮಾಡ್ತಾಳ ಕೆಲ್ಸ? ಹಣ್ಣಿನ ಅಂಗಡಿ ಐತಾ ನಿಮ್ದು? ಅಲ್ಲಿ ಉಳಿದಿರೋದ್ನ ಇಲ್ಲಿ ತರ್ತೀಯಾ? ಏನೇನ ಮತ್ತೆ ಹೋಗಿರ್ತಕ್ಕ ಕೊಬ್ಬರಿ ತಿನ್ನಂಗ ಆಯ್ತೈತೆ ಅಂತನ. ಕೈಗೆ ಕಂಡು ಹುಷಾರು. ಅಲ್ಲಿ ಕರೀತಾರೆ ಹೋಗ ಪಾಪ. ಹಣ್ಣು ಕೊಡ್ಲಿಲ್ಲಲ್ಲ. ನೋಡಿದ್ರ ಪಾಪ ಒಂದು ಸರ್ಕಾರಿ ಶಾಲೆ ಹುಡುಗ. ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ನಮ್ಗೆಲ್ಲರಿಗೂ ಕೂಡ ನಾಚಿಕೆ ಆಗಬೇಕು. ಹೆಸರು ಕೇಳಂಗ ಏನ್ ಹೆಸರು ಅಂತ ನೋಡಿ. ಶಾಲೆಗೆ ಹೋಗಿ ಬಂದ ದುಡಿಯಾಕ.
ಯಾವ್ದು ಕೇಳಿದ್ವಿ ಇದನ್ನ ಯಾವ್ದು ಕೇಳಿದ್ಲ ಶಾಲೆಗೆ ಹೋಗಿ ಬಂದು ದುಡಿಯಕ್ ಬಂದ ನೋಡು. ನಮ್ಮ ಮನ್ಯಾಗ ಕಂಬ ಆಗಿರ್ತಾವ, ತಿಂದು ಬದುಕಂತಾವ, ಹೌದಿಲ್ಲ? ಹಾ, ಬಡವ್ರದ ಬಂಧುಗಳೇ, ದಯವಿಟ್ಟು ಈ ವಿಡಿಯೋನ ನೋಡ್ತಕ್ಕಂಥ ದಯವಿಟ್ಟು ಈ ಮಗುಗೆ, ಚಿಕ್ಕ ಮಗುವಿಗೆ ಒಂದು ಲೈಕ್ ಕೊಡಿ. ಪಾಪ ಕಷ್ಟ ಪಡ್ತದ, ನಾವು ಇಂಥವ್ರಿಗೆ ಗೊತ್ತಾಗಬೇಕು. ಅವ್ರು ಬಾಡಿಗೆ ಮನೆಗೆ ಇದಾರಂತ, ದಿನ ದುಡ್ದಿಲ್ಲ ಅಂದ್ರೆ ಇದಿಲ್ಲ ಅಂತ ಅವ್ರಿಗೆ, ಹೊಟ್ಟೆ ಪಾಡಿಲ್ಲ ನೋಡು. ನನಗೆ ಶಕ್ತಿ ಇದೆ, ಎಲ್ಲ ಇದೆ, ದುಡ್ಡು ಇದೆ, ರೊಕ್ಕ ಇದೆ, ಗಾಡಿ ಇದೆ, ಎಲ್ಲ ಇದೆ. ನಾವು ಕೆಲಸ ಮಾಡಕ್ ಏನ್ ಮಾಡ್ತೀವಿ, ಹಿಂದೆ ಮುಂದೆ ನೋಡ್ತೀವಿ. ನನಗೆ ಅದು ಇಲ್ಲ, ಇದು ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಇವನು ಶಾಲೆ ಓದ್ಕೊಂಡು ಬಂದು ಈ ಕೆಲಸ ಮಾಡ್ತಾವ ಅಂದ್ರೆ ಅದ್ರಲ್ಲಿ ಖುಷಿ ಕಾಣಕತ್ತ ನೋಡವ, ಅದ್ರಲ್ಲಿ ನಕ್ಕಂತ ಕೆಲಸ ಮಾಡಕತ್ತಾನ. ಪಾಪ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.